ನೀಟ್ 2026ರ ಹೊಸ ಪಠ್ಯಕ್ರಮದ ವಿವರಗಳು ಬಂದಿವೆ. ಬನ್ನಿ ಇದರಲ್ಲಿ ಏನಿದೆ ಅಂತ ನೋಡೋಣ. ಕಾಯುವಿಕೆ ಮುಗೀತು. ಪಠ್ಯಕ್ರಮದ ಬಗ್ಗೆ ಇದ್ದ ಎಲ್ಲಾ ಗೊಂದಲಗಳಿಗೂ ಕೊನೆಗೂ ಉತ್ತರ ಸಿಕ್ಕಿದೆ. ಹೌದು, NTA ಅಂದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೀಟ್ 2026ರ ಹೊಸ ಸಿಲೆಬಸ್ ಅನ್ನು ಅಧಿಕೃತವಾಗಿ ಕನ್ಫರ್ಮ್ ಮಾಡಿದೆ. ಅಕ್ಟೋಬರ್ 22ಕ್ಕೆ NMC ಹೊಸ ಸಿಲೆಬಸ್ ಅನೌನ್ಸ್ ಮಾಡಿತ್ತು. ಆಮೇಲೆ NTA ನವೆಂಬರ್ 22ಕ್ಕೆ ಅದನ್ನೇ ಫೈನಲ್ ಮಾಡಿದೆ. ಹಾಗಾದ್ರೆ ಈ ಹೊಸ ಸಿಲೆಬಸ್ ಸಂಖ್ಯೆಗಳಲ್ಲಿ ಹೇಗೆ ಕಾಣುತ್ತೆ? ಬನ್ನಿ ನೋಡೋಣ. ಮೊದಲು 97 ಚಾಪ್ಟರ್ಸ್ ಇತ್ತು, ಆದರೆ ಈಗ ಅದನ್ನ ಕೇವಲ 79ಕ್ಕೆ ಇಳಿಸಲಾಗಿದೆ. ಅಂದ್ರೆ ಸೀದಾ 18 ಚಾಪ್ಟರ್ಸ್ ಕಡಿಮೆ. ಇದು ನಿಜಕ್ಕೂ ಒಂದು ದೊಡ್ಡ ಬದಲಾವಣೆ. ಸರಿ, ಮೊದಲು ಫಿಸಿಕ್ಸಿಂದ ಶುರು ಮಾಡೋಣ. ಇದರಲ್ಲೀಗ ಒಟ್ಟು 20 ಚಾಪ್ಟರ್ಸ್ ಇದೆ. ಇವು ಫಿಸಿಕ್ಸ್ನ ಮೊದಲ 10 ಚಾಪ್ಟರ್ಸ್. ಕೈನಮ್ಯಾಟಿಕ್ಸ್, ಗ್ರಾವಿಟೇಷನ್ ಅಂತಹ ಪ್ರಮುಖ ಟಾಪಿಕ್ಸ್ ಇಲ್ಲಿದೆ. ಇನ್ನು ಉಳಿದ 10 ಚಾಪ್ಟರ್ಸ್ ಇಲ್ಲಿದೆ. ಎಲೆಕ್ಟ್ರೋಸ್ಟ್ಯಾಟಿಕ್ಸ್, ಆಪ್ಟಿಕ್ಸ್ನಂತಹ ಮುಖ್ಯ ಭಾಗಗಳನ್ನ ಇಲ್ಲಿ ನೋಡಬಹುದು. ಫಿಸಿಕ್ಸ್ ಆಯ್ತು, ಈಗ ಕೆಮಿಸ್ಟ್ರಿ ಕಡೆ ನೋಡೋಣ. ಇದನ್ನ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯದು ಫಿಸಿಕಲ್ ಕೆಮಿಸ್ಟ್ರಿ. ಇದರಲ್ಲಿ ಅಟಾಮಿಕ್ ಸ್ಟ್ರಕ್ಚರ್ ಮತ್ತು ಕೆಮಿಕಲ್ ಕೈನೆಟಿಕ್ಸ್ನಂತಹ ಟಾಪಿಕ್ಸ್ ಇವೆ. ಮುಂದಿಂದು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಇದರಲ್ಲಿ P ಬ್ಲಾಕ್ ಹಾಗೂ D ಮತ್ತು F ಬ್ಲಾಕ್ ಎಲಿಮೆಂಟ್ಸ್ ಸೇರಿವೆ. ಕೊನೆಯದಾಗಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಹೈಡ್ರೋಕಾರ್ಬನ್ಸ್ ಹಾಗೂ ಬಯೋಮಾಲಿಕ್ಯೂಲ್ಸ್ನಂಥ ಚಾಪ್ಟರ್ಸ್ ಇದರಲ್ಲಿದೆ. ಈಗ ಕೊನೆಯ ವಿಷಯ, ಬಯಾಲಜಿ. ಇದರ ಹೊಸ ಸಿಲೆಬಸ್ನಲ್ಲಿ ಒಟ್ಟು 10 ಯೂನಿಟ್ಸ್ ಇವೆ. ಈ 10 ಯೂನಿಟ್ಗಳಲ್ಲಿ ಜೆನೆಟಿಕ್ಸ್, ಇವಲ್ಯೂಷನ್, ಬಯೋಟೆಕ್ನಾಲಜಿ ಮತ್ತೆ ಇಕಾಲಜಿ ಎಲ್ಲವೂ ಸೇರಿದೆ. ಹಾಗಾದ್ರೆ ಈ ಹೊಸ ಸಿಲೆಬಸ್ ತಯಾರಿಗೆ ಒಂದು ಸ್ಪಷ್ಟವಾದ ದಾರಿಯನ್ನ ತೋರಿಸಿದೆ. NTA ಹೇಳೋ ಹಾಗೆ ಈ ಬದಲಾವಣೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಒಂದು ಕ್ಲಾರಿಟಿ ಕೊಟ್ಟಿದೆ. ಹಾಗಾಗಿ ಈಗ ಪೂರ್ತಿ ಗಮನ ಇರಬೇಕಾಗಿರೋದು ಈ 79 ಚಾಪ್ಟರ್ಸ್ ಮೇಲೆ ಮಾತ್ರ. ಹಾಗಾದ್ರೆ ಈ ಹೊಸ ಮತ್ತು ಫೋಕಸ್ಡ್ ಸಿಲೆಬಸ್ನಲ್ಲಿ ಮೊದಲು ಮಾಸ್ಟರಿ ಮಾಡಬೇಕಾದ ಟಾಪಿಕ್ ಯಾವುದು?